ರಾಯಚೂರು ಜಿಲ್ಲೆಯ ಸಿರಿವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ಯುವತಿ ಅಶ್ವಿನಿ ಮೇಲೆ ಅತ್ಯಾಚಾರ ಎಸಗಿದ ದ್ರೋಹಿಗಳು ಸಾಯಿಸಿ ಬಾವಿಯಲ್ಲಿ ಎಸೆದಿರುವುದನ್ನು ಖಂಡಿಸಿ ಛತ್ರಪತಿ ಶಿವಾಜಿ ಯುವ ಸೇನಾ ಸಂಘದ ಪದಾಧಿಕಾರಿಗಳು ಮಾನ್ವಿ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ರಾಯಚೂರು ಜಿಲ್ಲೆಯ ಸಿರಿವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ಅಶ್ವಿನಿ ಬಯಲು ಶೌಚಾಲಯಕ್ಕೆ ತೆರಳಿದ ಸಂದರ್ಭದಲ್ಲಿ ಪಾಪಿಗಳು ಅತ್ಯಾಚಾರ ಎಸಗಿ ಕೊಲೆ ಮಾಡಿ ಹೊರವಲಯದ ಬಾವಿಯಲ್ಲಿ ಬಿಸಾಡಿದ್ದು ನೋಡಿದರೆ ಇದು ಖಂಡನೀಯ. ಕೂಡಲೇ ಪಾಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದರು. ಸರ್ಕಾರ ಕೂಡಲೇ ಇಂತಹ ಘಟನೆಗಳನ್ನು ಆಧರಿಸಿ ಹೊರ ರಾಷ್ಟ್ರಗಳಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಕಠಿಣವಾದ ಕಾನೂನು ಜಾರಿ ಮಾಡಿ ನೀಚರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು, ಇಲ್ಲವೆಂದರೆ ತಕ್ಷಣವೇ ಎನ್ಕೌಂಟರ್ ಮಾಡಿ ಬಿಸಾಕಬೇಕು ಎಂದು ಆಗ್ರಹಿಸಿದರು. ಈ ದಿನ ಛತ್ರಪತಿ ಶಿವಾಜಿ ಯುವ ಸೇನೆ ಮಾನ್ವಿ ಘಟಕದ ವತಿಯಿಂದ ಈ ದಿನ ನಾವು ಗೌರವಾನ್ವಿತ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಮಾನ್ಯ ತಹಶೀಲ್ದಾರ್ ಇವರ ಮುಖಾಂತರ ಒಂದು ಮನವಿ ಪತ್ರವನ್ನು ಕೊಟ್ವಿ. ವಿಷಯ ಏನಂತ ಹೇಳಿದರೆ, ಎಲ್ಲರೂ ತಿಳಿದಂಗೆ ಸಿರಿವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ಅಶ್ವಿನಿ ಎಂಬ ಯುವತಿಯ ರೇಪ್ ಆ್ಯಂಡ್ ಮರ್ಡರ್ ಆಗಿರೋ ಕುರಿತು ಈ ದಿನ ನಾವೊಂದು ಮನವಿ ಪತ್ರ ಕೊಟ್ವಿ. ಆ ಒಂದು ಘಟನೆ ಆದಾಗ ಅದಕ್ಕಿಂತ ಮುಂಚೆ ಕುಟುಂಬಸ್ಥರು, ಅಶ್ವಿನಿ ಅವರ ಸಹೋದರ ಮತ್ತು ಕುಟುಂಬಸ್ಥರು ಸಿರಿವಾರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ದೂರು ಕೊಡಲಿಕ್ಕೆ ಹೋಗ್ತಾರೆ. ಈ ರೀತಿ 6 ಗಂಟೆಗೆ ನಮ್ಮ ಹುಡುಗಿ ಬಯಲು ಶೌಚಾಲಯಕ್ಕೆ ಹೋದಾಗ ಕಾಣೆಯಾಗಿದ್ದಾಳೆ ಅಂತ. ಆದರೆ ಅವರು ಪೊಲೀಸರು ಏನು ಮಾಡ್ತಾರೆ, ವಯಸ್ಸು ಎಷ್ಟು ಅಂತ ಕೇಳ್ತಾರೆ. ವಯಸ್ಸು 21, 22 ಅಂತ ಹೇಳಿದ್ರೆ ಅವರು ಯಾರಿಂದನೂ ಹೋಗಿರ್ತಾರೆ ಅನ್ನೋ ಒಂದು ಅಸಡ್ಡೆ ಮಾತಾಡ್ತಾರೆ. ಆ ದಿನ ಅವ್ರೇನು ದೂರು ಕೊಟ್ಟಾಗ ಆ ಪೊಲೀಸರು ಏನಾದರೂ ಬಂದು, ಬೀಟ್ ಪೊಲೀಸರಾಗಲಿ ಅಲ್ಲಿರುವಂಥ ಪೊಲೀಸ್ ಸ್ಟೇಷನಲ್ಲಿ ಯಾರಾದರೂ ಒಂದಿಬ್ಬರು ಪೊಲೀಸರು ಬಂದು ಎಲ್ಲಿ ಕಾಣೆಯಾಗಿದ್ದಾಳೆ ಅಂತ ಹುಡುಕಿದ್ರೆ ಈ ದಿನ ಒಂದು ಅಶ್ವಿನಿ ಎಂಬ ಸಹೋದರಿ ನಮ್ಮ ಜೊತೆ ಇರ್ತಿದ್ಲೇನೋ ಅನ್ನೋದೊಂದು ನಮ್ಮ ಒಂದು ಅನಿಸಿಕೆ. ಆದರೆ ಪೊಲೀಸರು ಏನು ಈ ರೀತಿ ಒಂದು ಅಸಡ್ಡೆತನ ತೋರಿಸಿರೋದು, ಕರ್ತವ್ಯ ಲೋಪ ಮಾಡಿರೋದು, ಇದಕ್ಕೂ ಎಲ್ಲೋ ಒಂದು ಕಡೆ ಕಾರಣ ಅಂತ ಅನ್ನಿಸ್ತದೆ. ಅದೇ ರೀತಿ ಈ ದಿನ ನಾವು ನಿಮ್ಮ ಒಂದು ಮೀಡಿಯಾ ಮುಖಾಂತರ ನಮ್ಮ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇಂಥ ಘಟನೆಗಳು ಆಗ್ತಾ ಇದ್ದಾವೆ. ಲಿಂಗಸೂರಲ್ಲಿ ಒಂದು ಕರಡ್ಕಲ್ಲು ಗ್ರಾಮದಲ್ಲಿ ಒಂದು ಮಹಿಳೆ ಒಂದು ಅತ್ಯಾಚಾರ ಮಾಡಿ ಕೊಲೆ ಮಾಡಿದಾರಂಥ ಅದೊಂದು ಕೂಡ ದೂರು ಬಂದಿದೆ. ಅನುಮಾನಾಸ್ಪದ ಒಂದು ಸಾವು ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಮಹಿಳೆಯರ ಮೇಲೆ ಒಂದು ಅತ್ಯಾಚಾರ, ಕೊಲೆ ಆಗ್ತಾ ಇರೋದಕ್ಕೆ ಎಲ್ಲೋ ನಮಗೆ ಏನಿಸುತ್ತೆ ಅಂತ ಹೇಳಿದರೆ, ಗ್ರಾಮೀಣ ಪ್ರದೇಶದಲ್ಲಿ ಭಾಳಷ್ಟು ಒಂದು ಕಿರಾಣಿ ಅಂಗಡಿಗಳಲ್ಲಿ ಒಂದು ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇರೋದು. ಅದಾದ ನಂತರ ಇದು ಎಲ್ಲಂದ್ರೆ ಎಲ್ಲ ಇಡೀ ಜಿಲ್ಲೆ ತುಂಬ ಯಾರು ಕೇಳಿದ್ರೂ ಡ್ರಗ್ಸ್ ಸಿಗ್ತದ ಅಂತ ಹೇಳ್ತಾ ಇದ್ದಾರೆ. ಇದರ ಒಂದು ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಹಾಗೂ ಏನು ಒಂದು ಡ್ರಗ್ಸ್ ಮಾಫಿಯನ್ನು ನಡೆದದ ಈ ನಮ್ಮ ಜಿಲ್ಲೆಯಲ್ಲಿ, ಅದನ್ನು ಕಡಿವಾಣ ಆಗಬೇಕಂತ ನಮ್ಮ ಛತ್ರಪತಿ ಶಿವಾಜಿ ಸೇನೆ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೀವಿ. ಹಾಗೂ ಈ ಒಂದು ಯುವತಿಗೆ ಏನು ಅಶ್ವಿನಿ ಎಂಬ ಒಂದು ಸಹೋದರಿಗೇನು ಅನ್ಯಾಯ ಆಗಿದೆ, ಅವರಿಗೆ ಕೂಡಲೇ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕು, ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಕೇಳ್ತೀವಿ. ಅಮಾನವೀಯ ಕೃತ್ಯ ರಾಯಚೂರು ಜಿಲ್ಲೆಯ ಸಿರಿವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ಅಶ್ವಿನಿ ಎಂಬ 22 ವರ್ಷದ ಯುವತಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರೋದು ತುಂಬ ಅಮಾನವೀಯ ಘಟನೆ ಇದು. ಯಾಕಂದರೆ ಇಡೀ ನಮ್ಮ ಮಾನವ ಕುಲನೇ ತಲೆ ತಗ್ಗಿಸುವಂಥ ಘಟನೆ ಇದು. ಇವಾಗಿಂದಲ್ಲ, ಅವಾಗಿಂದನೂ ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರ ಬರೀ ಅವರು ಅತ್ಯಾಚಾರ ಮಾಡಿದವ್ರಿಗೆ ಶಿಕ್ಷೆ ಕೊಡ್ತೀವಿ ಅಂತೇಳಿ ಅವ್ರನ್ನ ಕಾನೂನು ಕ್ರಮ ತಗೊಂತೀವಿ ಅಂತೇಳಿ ಬೇಲ್ ತಗೊಂಡು ಹೊರಗೆ ಬರ್ತಾರೆ 4-5 ತಿಂಗಳದಾಗ. ಮತ್ತೆ ಅವ್ರನ್ನ ಇದೇ ರೀತಿ ಹಿಂಗೆ ಮಾಡಿದರೆ ಇವ್ರಿಗೆ ಯಾರಿಗೂ ಅತ್ಯಾಚಾರ ಮಾಡೋರಿಗೆ ಭಯ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡುವುದು ಒಂದೇ, ಯೋಗಿ ಸರ್ಕಾರ ಏನೇ ಆಗಲಿ ಹೆಚ್ಚು ಕಮ್ಮಿ ಅತ್ಯಾಚಾರ ಮಾಡಿದವ್ರಿಗೆ ಅಲ್ಲೇ ಡ್ರಾ ಮತ್ತು ಅಲ್ಲೇ ಬಹುಮಾನ ಹೆಂಗಿರ್ತದೋ ಅಲ್ಲೇ ಎನ್ಕೌಂಟ್ರು ಅದೇ ರೀತಿ ಅದ ಶಿಕ್ಷೆಗಳನ್ನ ನಮ್ಮ ರಾಜ್ಯ ಸರ್ಕಾರವು ಜಾರಿ ಮಾಡ್ಬೇಕಂತೇಳಿ ನಾವು ನಮ್ಮ ಸಂಘದ ಕಡೆಯಿಂದ ಒತ್ತಾಯ ಮಾಡಿ, ಇನ್ನು ಮುಂದೆ ಯಾವುದೇ ಆಗಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇದು ಅನೇಕ ರೀತಿ ಈ ಥರ ಜಾಸ್ತಿ ಆಗ್ತಿದ್ದಾವೆ. ಇದಕ್ಕೆ ನಮ್ಮ ರಾಯಚೂರು ಜಿಲ್ಲೆಯ DC ಆಗಲಿ SP ಆಗಲಿ ಸೂಕ್ತ ಭದ್ರತೆ ನೀಡಬೇಕು, ಹಾಗೂ ಪೆಟ್ರೋಲಿಂಗ್ ವ್ಯವಸ್ಥೆ ಸ್ವಲ್ಪ ಜಾಸ್ತಿ ಮಾಡಬೇಕು, ಜಾಗೃತಿ ಮೂಡಿಸಬೇಕು. ವರದಿ ಶಫೀಕ್ ಹುಸೇನ್, ಮಾನವಿ. ಆದರೆ ಈ ರೀತಿ ಒಂದು ಯಾರೇ ದೂರು ಕೊಡಕ್ಕೆ ಹೋದಾಗ ಒಂದು ಪೊಲೀಸರು ಅದು ಘಟನೆ ಸುಳ್ಳು ನಿಜ ಅದು ಅವರೇ ಡಿಸೈಡ್ ಮಾಡೋದಿಲ್ಲ. ಆ ಒಂದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿದರೆ ಅದೊಂದು ಏನಂತ ಹೇಳಿದ್ರೆ ಅದಕ್ಕೊಂದು ನ್ಯಾಯ ಸಿಗ್ತದ ಅಥವಾ ಅಲ್ಲಿ ಆಗೋವಂಥ ಅನಾಹುತಗಳನ್ನು ತಪ್ಪಿಸ್ಬೋದು ಅಂತ
ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.